ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಬದುಕು ಜಟಕ ಬಂಡಿ ವಿಧಿಯದರ ಸಾಹೇಬ ಕುದುರೆನಿ ಅವನು ಪೇಳ್ದಂತೆ ಹೋಗುವುದು ಮದುವೆಗೋ ಮಸಣಕು ಪದಕುಸಿಯೇ ನೆಲವುವುದು ಮಂಕುತಿಮ್ಮ ಎನ್ನುವ ಕವಿವಾಣಿನ ಸ್ಮರಿಸಿಕೊಳ್ಳುತ್ತಾ, ಉತ್ತರ ಕರ್ನಾಟಕದಲ್ಲಿ ಜನಿಸಿ ಮಧ್ಯ ಕರ್ನಾಟಕದಲ್ಲಿ ವೃತ್ತಿ ಬದುಕನ್ನು ಕಟ್ಟಿಕೊಂಡು ಸಾಂಸಾರಿಕ ಬದುಕಿನಲ್ಲಿ ಒಂದಷ್ಟು ವಿಚಾರಗಳನ್ನು ಏರುಪೇರುಗಳನ್ನು ಕಂಡು ಇತರರಿಗೆ ಒಬ್ಬ ಆದರ್ಶ ಶಿಕ್ಷಕರಾಗಿ ಕಾಣಿಸಿಕೊಳ್ಳಬಹುದಾದಂಥ ವ್ಯಕ್ತಿಯೊಬ್ಬರನ್ನು ಇವತ್ತು ಪರಿಚಯ ಮಾಡಿಕೊಳ್ಳೋಣ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್, ವಿಜಯಕುಮಾರ್ ಇಂಡಿಯವರನ್ನ ಅಭಿಮಾನದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತೇನೆ. ತುಂಬ ಧನ್ಯವಾದಗಳು. ಸ್ವಾಗತ. ಸರ್, ತಾವು ವಿಜಾಪುರದ ನೆಲದಲ್ಲಿ ಹುಟ್ಟಿ ಬೆಳೆದವರು. ಹೌದು ಸರ್. ವೃತ್ತಿ ಬದುಕಿಗಾಗಿ ಮಧ್ಯ ಕರ್ನಾಟಕದ ಚಿತ್ರದುರ್ಗದ ಭಾಗದಲ್ಲಿ ನೀವು ಬಂದು ಇಲ್ಲಿಯ ಮಕ್ಕಳ ಮನೆಗೆದ್ದು ಒಬ್ಬ ಶಿಕ್ಷಕರಾಗಿ ಯಶಸ್ವಿಯಾದಂಥವರು. ಹಾಗಾದ್ರೆ ನಿಮ್ಮ ಆ ಹೊತ್ತಿನ ಬದುಕಿನ ಬಾಲ್ಯದ ಕ್ಷಣಗಳನ್ನ ಒಂದಷ್ಟು ನೆನಪು ಮಾಡ್ಕೊಳ್ಳೋಣ. ಹಾಂ ಸರ್, ನಾನು ಹುಟ್ಟಿದ್ದು, ನನ್ನ ಹೆಸರು ವಿಜಯಕುಮಾರ್ ಇಂಡಿ ಅಂತ. ಇಂಡಿ ಅನ್ನೋದು ನಮ್ಮ ಮನೆತನದ ಹೆಸರು. ಹಾಗೂ ನಾನು ಬೆಳೆದಿದ್ದೆಲ್ಲ ನಮ್ಮ ತಾಯಿಯ ತಂಗಿಯಾಗಿರ್ತಕ್ಕಂತಹ ಚಿಕ್ಕಮ್ಮನವ್ರ ಮನೆಯಲ್ಲಿ ಬೆಳೆದಿದ್ದು. ಅವರಿಗೆ ಮಕ್ಕಳಿರಲಿಲ್ಲ. ಹಾಗಾಗಿ ನಮ್ಮ ಚಿಕ್ಕಮ್ಮ ನನ್ನನ್ನು ತಂದು ಜೋಪಾನ ಮಾಡಿ ಬೆಳೆಸಿ ದೊಡ್ಡವ್ರನ್ನಾಗಿ ಮಾಡಿ, ಆಮೇಲೆ ಪ್ರಾಥಮಿಕ ಶಿಕ್ಷಣ ಎಲ್ಲ ನನ್ನದು ಬಿಜಾಪುರ ಜಿಲ್ಲೆ ಹೊನ್ನುಟಿಗೆ ಅಂತಕ್ಕಂಥ ಒಂದು ಪುಟ್ಟ ಗ್ರಾಮದಲ್ಲಿ ನನ್ನ ಪ್ರಾಥಮಿಕ ಶಿಕ್ಷಣ ನಡೀತು. ನಂತರ ನಾನು 1 ವರ್ಷ ನಮ್ಮ ತಾಯಿಯ ತವ್ರ ಮನೆಯಾಗಿರ್ತಕ್ಕಂಥ ದೇವರ ಇಪ್ಪರಿಗೆಯಲ್ಲಿ 1 ವರ್ಷ ಓದಿದೆ. ಅಲ್ಲಿಗೆ ನನಗೆ ಸಾಕಾಯಿತು. ನಂತರ ವಿಜಾಪುರಕ್ಕೆ ನಾನು ಸರ್ಕಾರಿ ಬಾಲಕರ ಪ್ರೌಢಶಾಲೆಗೆ ಬಂದು ಸೇರಿದೆ. ನಂತರ SLC ಆದ ನಂತರ ಮತ್ತೆ ನಮ್ಮ ಮನೆಯಲ್ಲಿ ಸಾಕಪ್ಪ ಓದು, ನೀನು ಇನ್ನೇನು ಬೇಡ ಅಂತೇಳಿ ಬಿಡಿಸಿಬಿಟ್ರು 1 ವರ್ಷ. ನಂತರ ಮತ್ತೆ ನಾನು ಹಠ ಮಾಡಿ ಮತ್ತೆ PUC ಸೇರಿದೆ. ಆನಂತರ PUC ಮುಗಿದ ತಕ್ಷಣ BA ಮಾಡಿದೆ. ಭಾಳ ಕಷ್ಟಪಟ್ಟು BA ಮಾಡಬೇಕಾಯ್ತು. ನಂತರ ಮನೆಯಲ್ಲೆಲ್ಲ ಬೇಡ ಬೇಡ ಅಂದ್ರೂ ನಾನು ಹಾಗೆ ಮನೆಯಲ್ಲಿ ಅವ್ರನ್ನ ಸಮಾಧಾನ ಮಾಡಿ ಮತ್ತೆ ನಾನು BA ಮುಗಿಸ್ಕೊಂಡೆ. ನಂತರ B.Ed ಮಾಡಲಿಕ್ಕೆ ನಾನು ಇಲ್ಕಲ್ಗೆ ಬರಬೇಕಾಯ್ತು. ಇಲ್ಕಲ್ಗೆ ಬರಬೇಕು ಅಂತಂದರೆ ಅವತ್ತು 3,000 ರೂಪಾಯಿ ನಾನು ಕಟ್ಟಬೇಕಾಯ್ತು. ಅದು ಕೂಡ ನನ್ನ ಹೆಸರು ಮೇಲೆ ನಾನೇ ಸಾಲ ತೊಗೊಂಡು B.Ed ಮಾಡಿದೆ. B.Ed ಆದ ತಕ್ಷಣ ಅಲ್ಲಿರ್ತಕ್ಕಂಥ ಶಿಕ್ಷಕರೆಲ್ಲ ನನಗೆ ಭಾಳ ಎನ್ಕರೇಜ್ ಮಾಡಿ, ಇಲ್ಲಪ್ಪ ನೀನು ಮುಂದೆ ಓದಲೇಬೇಕು ಅಂತಂದಾಗ ಮತ್ತೆ ನಾನು ಧಾರವಾಡಕ್ಕೆ ಬಂದೆ. ಧಾರವಾಡದಲ್ಲಿ ಬಂದು 2 ವರ್ಷಗಳ ಕಾಲ ಕನ್ನಡ ಅಧ್ಯಯನ ಪೀಠದಲ್ಲಿ MA ಪದವಿಯನ್ನು ಪಡೆದೆ. ಅದರಲ್ಲೂ ಕೂಡ ಗೋಲ್ಡ್ ಮೆಡಲನ್ನು ನಾನು ಪಡೆದೆ. ಮೊದಲು ನಾನು ಬಿಟ್ಟು ಹೋಗ್ಬೇಕಂತೇಳಿ ಟ್ರಂಕ್ ತೊಗೊಂಡು ಬಸ್ ಸ್ಟ್ಯಾಂಡ್ವರೆಗೆ ಬಂದಿದ್ದೆ. ನನ್ನ ಸ್ನೇಹಿತರೆಲ್ಲ ಬೇಡ, ಹೋಗಬೇಡ್ರಿ ಇಂಡಿಯವರೇ, ನೀವು ಹೋಗಬೇಡ್ರಿ, ಓದ್ರಿ ಅಂತಂದಾಗ ಮತ್ತೆ ವಾಪಸ್ ತುಂಬ ಕಷ್ಟ ಇತ್ತು ಅವತ್ತು. ನಮ್ಮ ಅಣ್ಣನವರು ಆಲ್ರೆಡಿ ಕೆಲಸದಲ್ಲಿದ್ದರು. ಅವರು ನನಗೆ ಪ್ರತಿ ತಿಂಗಳು 200 ರೂಪಾಯಿ ಕೊಡ್ತೀನಪ್ಪ, ನನಗೆ ಅಷ್ಟು ಬಿಟ್ಟರೆ ಹೆಚ್ಚು ಕೊಡೋಕ್ಕಾಗಲ್ಲ ಅಂತಂದರು. ಸರಿ ಆಯಿತು ಅಂತೇಳಿ 200 ರೂಪಾಯಿದಲ್ಲಿ ನಾನು ತುಂಬ ಅಂದರೆ ಭಾಳ ಕಷ್ಟ. ಯಾಕಂದರೆ 180 ರೂಪಾಯಿ ಊಟ ಹೋಗೋದು, 20 ರೂಪಾಯಿ ಮಾತ್ರ ಉಳಿಯೋದು. ಅಷ್ಟರಲ್ಲೇ ಜೀವನ ಮಾಡಿಕೊಂಡು 2 ವರ್ಷ ನಾನು ಗೋಲ್ಡ್ ಮೆಡಲ್ ಅಂತ ತೊಗೊಂಡು MA ಪಾಸ್ ಆದೆ. ಅಲ್ಲ, ಭಾಳಷ್ಟು ಜನ ವಯಸ್ಸಾಗ್ಬಿಡಪ್ಪ ಮನೆಗಿದ್ಬಿಡು ಅಂತ ಹೇಳಿದ್ರೆ ಭಾಳ ಖುಷಿಯಿಂದ ಇರೋವಂಥ ದಿನಮಾನಗಳು. ಯಾಕಂದ್ರೆ ಅವತ್ತಿನ ದಿನ ಕೂಡು ಕುಟುಂಬದಲ್ಲಿ ಯಾರೋ ಒಬ್ಬರೋ ಇಬ್ಬರೋ ಓದಿ ಚೆನ್ನಾಗಾದ್ರೆ ಆಯಿತು, ಉಳಿದವರೆಲ್ಲ ಒಟ್ಟಿಗೆ ಬದುಕೋಣ ಅನ್ನೋ ಕಾಲದಲ್ಲಿ ನಿಮಗೆ ಒಂದು ರೀತಿಯಲ್ಲಿ ಪ್ರಕೃತಿನೇ ಸಹಾಯ ಮಾಡ್ತಂತ. ಕೆಲವರಿಗೆ ಒಬ್ಬ ತಾಯಿ ಇದ್ರೆ ನಿಮ್ಗೆ 2 ತಾಯಿ ಆದ್ರು, ಕೆಲವರಿಗೆ ಹಠ ಮಾಡಿ ಓದ್ತೀನಿ ಅಂದಾಗ ಅಡ್ಗಾಲ ಹಾಕೋದ್ರ ಬದಲಿ ಪ್ರೋತ್ಸಾಹ ಕೊಡುವಂತ ಅವಕಾಶ ಸಿಕ್ತು. ಜೊತೆಗೆ ನೀವು ಏರಿದಂತ ಮೆಟ್ಟಿಲುಗಳ ಕಾರಣಕ್ಕೆ ಗುರುಗಳ ಪ್ರೋತ್ಸಾಹಕ್ಕೆ ಒಂದು ಗೋಲ್ಡ್ ಮೆಡಲ್ ಪಡೆಯುವಂತಹ ವಿದ್ಯಾರ್ಥಿಯಾಗಿ ಹೊರಹೊಮ್ಮುವಂತ ಒಂದು ಸದಾವಕಾಶ ಸಿಕ್ತು. ಇಂತಹದ್ದು ಬಹಳಷ್ಟು ಕಡಿಮೆ ಪ್ರಕರಣಗಳು. ಅದಾದ ನಂತರದಲ್ಲಿ ನೀವು ವೃತ್ತಿ ಬದುಕಿಗಾಗಿ ಗೌರ್ಮೆಂಟ್ ನೌಕರಿಯನ್ನು ಹುಡುಕೊಂಡು ಅರ್ಜಿ ಹಾಕಿ ಬಂದಾಗ ಚಿತ್ರದುರ್ಗದ ವಾತಾವರಣ ನಿಮ್ಮನ್ನು ಹೇಗೆ ಸೆಳೀತು? ನಂತರ ನಿಮ್ಮ ವೃತ್ತಿಯಿಂದ ವಾಪಸ್ ತೆರಳುವಾಗ ಈ ನೆಲದ ನಂಟು ನಿಮ್ಮನ್ನು ಹೇಗೆ ಹಿಡಿದಿಟ್ಕೊಂಡಿದೆ? ತುಂಬ ಮರೆಯಲಾಗದ ಒಂದಿದು ಸರ್. ನನಗೆ ಇನ್ನೂ ಧಾರವಾಡದಲ್ಲಿದ್ದಾಗಲೇ ನನಗೆ ಇಂಟ್ರ್ಯೂ ಬಂತು. ಚಿತ್ರದುರ್ಗಕ್ಕೆ ಬಂದೆ. ಕೋಟೆನಾಡು ಇದನ್ನೆಲ್ಲ ಓಡಾಡಿ ಇಲ್ಲಿ ಬಂದ ಮೇಲಪ್ಪ ಇಲ್ಲೇನೋ ಒಂದು ಬಂದಿದ್ದರೆ ನನ್ನ ಯಾವುದೋ ಒಂದು ಋಣಾನುಬಂಧ ಅನಿಸುತ್ತೆ. ಯಾಕಂದ್ರೆ ಚಿತ್ರದುರ್ಗ ಜಿಲ್ಲೆಗೆ ಬರಬೇಕು ಅಂತಂದರೆ ಅವತ್ತು ಇನ್ನೂ ನಮಗಿವತ್ತು ಡಾಕ್ಟರ್ ಶಿವಾನಂದ ಶಿವಾಚಾರ್ಯರು ಅಂತೇಳಿ ಹಿರಿಯೂರು ಇದರಲ್ಲಿ ತುಮಕೂರಲ್ಲಿದ್ದಾರೆ ಅವರು. ಅವರು ನನ್ನನ್ನು ಇಂಟ್ರ್ಯೂಗೆ ಹೋಗ್ಲಿಕ್ಕೆ 12 ರೂಪಾಯಿ ಕೊಟ್ಟು ಕಳಿಸಿದ್ರು. ನನಗೆ 20 ರೂಪಾಯಿ, 12 ರೂಪಾಯಿ ಖರ್ಚಾಯಿತು. 8 ರೂಪಾಯಿ ಮತ್ತೆ ನಾನು ಹೋಗಿ ವಾಪಸ್ ಅವ್ರಿಗೆ ಕೊಟ್ಟಿದ್ದೆ.
ಅಷ್ಟೆಲ್ಲ ಮುಗಿಸ್ಕೊಂಡು ಹೋದಾಗ ಅವತ್ತೆಲ್ಲಿ ನನಗೆ 3 ಕಡೆ ನನಗೆ ಅಪಾಯಿಂಟ್ ಆರ್ಡರ್ ಬಂತು. ಒಂದು ಚಿತ್ರದುರ್ಗ, ಒಂದು ಶಿವಮೊಗ್ಗ, 3 ಕಡೆ ಸೆಲೆಕ್ಷನ್ ಆಗಿತ್ತು. ಒಂದು ಮೈಸೂರು ಮತ್ತು ಶಿವಮೊಗ್ಗ ಇವೆಲ್ಲ ಮಲೆನಾಡು, ಚಿತ್ರದುರ್ಗ ನಮ್ಮ ಹಾಗೇನಿದೆ ಬಯಲುಸೀಮೆ ಅಂತ ತಿಳ್ಕೊಂಡು ನಾನು ಚಿತ್ರದುರ್ಗಕ್ಕೆ ಕಾಲಿಟ್ಟೆ ಸರ್. ಅಲ್ಲ, ಇಲ್ಲಿಂದ ವಾಪಸ್ ಹೋಗುವಾಗ ನಿಮ್ಗೆ ಏನು ಅನ್ನಿಸ್ತು? ಸರ್, ಅದು ನಮ್ಮ ಮನೆಯವರಿಗೆ ಸ್ವಲ್ಪ ಬಿಜಾಪುರ ಅಂದರೆ ಇಷ್ಟ. ಅವ್ರದ್ದು ಎಲ್ಲ ಅಲ್ಲೇ ಇರೋದ್ರಿಂದ ಆ ಕಡೆ ಹೋಗ್ಬಿಡೋಣ, ನಮ್ಮ ಇದಕ್ಕೆ ನಾವು ಹೋಗೋಣ ಅಂತಕ್ಕಂಥ ಒಂದು ಇದರಿಂದ ನಾನು ಪ್ರತಿ ವರ್ಷವೂ ವರ್ಗಾವಣೆಗೆ ಅರ್ಜಿ ಹಾಕ್ತಾನೆ ಇದ್ದೆ. ಆದರೆ ಯಾವ ವರ್ಷನೂ ನಮಗೆ ಅದು ಇದು ಸಿಗ್ತಿರ್ಲಿಲ್ಲ ಸೀನಿಯಾರಿಟಿ. ಕೊನೆಯ ವರ್ಷದಲ್ಲಿ 2019ರಲ್ಲಿ ನನಗೆ ಅವಕಾಶ ಸಿಕ್ತು. ನಾನು ಓದಿರ್ತಕ್ಕಂಥ ಪ್ರೌಢಶಾಲೆ ಅದು ಸರ್ಕಾರಿ ಬಾಲಕರ ಪ್ರೌಢಶಾಲೆ, ಅಲ್ಲಿಗೆ ಸಿಕ್ಕಿದ್ರಿಂದ ನಾನು ಅನಿವಾರ್ಯವಾಗಿ ಅಂದ್ರೆ ನಾವು ಕುಳಿತು ಅದೇ ಬೋರ್ಡು, ಅದೇ ಕೊಠಡಿ, ಕಿಟಕಿಗಳನ್ನು ನೋಡಿ ಪಾಠ ಕೇಳಿದ ಶಾಲೆಯಲ್ಲಿ ನಾವೇ ಒಬ್ಬರು ಶಿಕ್ಷಕರಾಗಿ ಉಳಿದ ದಿನಗಳನ್ನ ನೀವು ಬೋಧನೆಯಲ್ಲಿ ಕಳೆಯಬೇಕಾದ್ರೆ ಆ ಕ್ಷಣಗಳು ನಿಮ್ಮ ಕಣ್ಮುಂದೆ ಹೇಗೆ ಬರ್ತಾ ಇತ್ತು? ಬಹಳ ಸಂತೋಷ ಆಗುತ್ತೆ ನನಗೇನೋ ಒಂಥರ ಅಭಿಮಾನ. ನಾನು ಓದಿರ್ತಕ್ಕಂಥ ಶಾಲೆಯಲ್ಲಿ ನಾನು ಒಬ್ಬ ಪ್ರೌಢಶಾಲಾ ಶಿಕ್ಷಕನಾಗಿ ಪ್ರಾಥಮಿಕ ಶಾಲೆಯಲ್ಲಿ ಸುಮಾರು 18 ವರ್ಷಗಳ ಕಾಲ ಇಲ್ಲೇ ಚಳ್ಳಕೆರೆ ತಾಲೂಕಲ್ಲಿ ವರ್ಕ್ ಮಾಡಿದೆ. ಅದಾದ ನಂತರ ಚಿತ್ರದುರ್ಗ ಜಿಲ್ಲೆ ಇದೆ ಮುದ್ದಾಪುರದಲ್ಲಿ 12 ವರ್ಷ ಮಾಡಿದೆ. 30 ವರ್ಷ ಇಲ್ಲಿ ಚಿತ್ರದುರ್ಗ ಮಾಡಿದ ಒಂದು ತುಂಬ ನನಗೆ ಗೆಳೆಯರು ಎಲ್ಲರ ಒಂದು ಸಹಕಾರದಿಂದ ನಾನು ಆ ಒಂದು ಶಿಕ್ಷಕನಾಗಿ, ಪ್ರೌಢಶಾಲಾ ಶಿಕ್ಷಕನಾಗಿ MRP ಆಗಿ ಕೆಲಸ ಮಾಡುವಂಥ ಅವಕಾಶ ಸಿಕ್ತು ಸರ್. ಜೊತೆಗೆ ನೀವು ಚಿತ್ರದುರ್ಗದಲ್ಲಿ ಒಂದಷ್ಟು ತರಬೇತಿಗಳಲ್ಲಿ ತೊಡಗಿಸ್ಕೊಂಡದ್ದು, ಒಂದಷ್ಟು ಉಪಕರಣಗಳನ್ನ, ಬೋಧನೋಪಕರಣಗಳನ್ನ ಮಾಡಿ ಸಬ್ಮಿಟ್ ಮಾಡಿದ್ದು, ಇಲ್ಲಿಯ ಪ್ರತಿಭಾ ಕಾರಂಜಿಗಳಲ್ಲಿ ಭಾಗವಹಿಸಿದ್ದು, ಅದಷ್ಟು ಅಚ್ಚಳಿದೆ ಉಳಿದಂಥ ದಿನಗಳು. ಹಾಗಾದ್ರೆ ಈ ಬೋಧನೆಯ ಜೊತೆಗೆ ನೀವು ಒಂದಷ್ಟು ಕವನಗಳನ್ನ ಬರೆಯುವ, ಪದ ಕಟ್ಟುವ ಕೆಲಸವನ್ನ ಮಾಡ್ತಾ ಹೊರಟ್ರಿ. ಯಾಕೆಂದ್ರೆ ವೃತ್ತಿಯಲ್ಲಿ ಒಬ್ಬ ಕನ್ನಡ ಸಾಹಿತ್ಯದ ಶಿಕ್ಷಕ ವಿದ್ಯಾರ್ಥಿಯಾಗಿದ್ದುಕೊಂಡು ನೀವು ಬಹಳಷ್ಟು ಕೆಲಸವನ್ನ ಮಾಡಿದ್ದೀರಿ, ಕೆಲವರಿಗೆ ಬೋಧನೆಯನ್ನ ಮಾಡಿದ್ದೀರಿ. ಅಂತಹ ನೀವು ಬರೆದ ಕವನಗಳಲ್ಲಿ ಒಂದು ಕವನವನ್ನ ಈಗ ವಾಚನ ಮಾಡಿ. ಆಯ್ತು ಸರ್. ನೀವು ಓದ್ತಿರುವ ಕವನದ ಶೀರ್ಷಿಕೆ ನಿತ್ಯ ನಿರಂತರ ಅಂತ. ನಿತ್ಯ ಶೀರ್ಷಿಕೆ ಸರ್. ಓಕೆ. ಬವಣೆಯಲ್ಲೇ ಬದುಕು ಸಾಗಿದೆ, ವಯಸ್ಸು ಮಾಗಿದೆ. ಬವಣೆಯಲ್ಲೇ ಬದುಕು ಸಾಗಿದೆ, ವಯಸ್ಸು ಮಾಗಿದೆ. ಚಿತೆಗೂ ಚಿಂತೆಗೂ ಬಹಳ ವ್ಯತ್ಯಾಸ ಏನಿಲ್ಲ, ಆದರೂ ಬದುಕು ಮಾತ್ರ ಚಿಂತೆಯಲ್ಲೇ ಮಾಗಿದೆಯಲ್ಲ. ಚಿತೆಗೂ ಚಿಂತೆಗೂ ಬಹಳ ವ್ಯತ್ಯಾಸ ಏನಿಲ್ಲ, ಆದರೂ ಬದುಕು ಮಾತ್ರ ಚಿಂತೆಯಲ್ಲೇ ಮಾಗಿದೆಯಲ್ಲ. ಹಳೆಯದು ಹೊಸದರ ನಡುವೆ ಕ್ರಾಂತಿ ನಿರಂತರ, ಗೆಲುವು ಮಾತ್ರ ಹೊಸದಕ್ಕೆ. ಹಳೆಯದು ಹೊಸದರ ನಡುವೆ ಕ್ರಾಂತಿ ನಿರಂತರ, ಗೆಲುವು ಮಾತ್ರ ಹೊಸದಕ್ಕೆ. ಸಂಸ್ಕೃತಿಯಾಗುತ್ತಿದೆ ದಿನದಿನಕ್ಕೂ ವಿಕೃತಿ, ಸೊರಗುತ್ತಿದೆ ದಿನದಿನಕ್ಕೂ ಪ್ರಕೃತಿ. ಸಂಸ್ಕೃತಿಯಾಗುತ್ತಿದೆ ದಿನದಿನಕ್ಕೂ ವಿಕೃತಿ, ಸೊರಗುತ್ತಿದೆ ದಿನದಿನಕ್ಕೂ ಪ್ರಕೃತಿ. ಬದುಕು ಸಾಗಿದೆ ಹಾಗೂ ಹೀಗೂ ಹೇಗೋ, ನಿರಂತರ ನಿತ್ಯ ನಿರಂತರ, ನಿತ್ಯ ನಿರಂತರ. ನಿತ್ಯ ನಿರಂತರ ಹೊಸದನ್ನ ಹುಡುಕುತ್ತಾ, ಹೊಸದನ್ನ ಕಟ್ಕೊಳ್ತಾ ಆಸ್ವಾದಿಸುವ ದಿನದಲ್ಲಿ ನೀವು ಚಿತೆಯನ್ನು ಇಟ್ಕೊಂಡು ಬರೆದ ಉದ್ದೇಶ ಏನು ಸರ್? ಈಗ 35 ವರ್ಷ ಸೇವೆ ಸಲ್ಲಿಸಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಯಾವುದೇ ರೀತಿಯಾದಂತಹ ಉತ್ಸಾಹ ಕಡಿಮೆ ಆಗಿರಲಿಲ್ಲ. ಆದರೆ ದಿಢೀರನೆ ನಿವೃತ್ತಿ ಆದ ನಂತರ ಏನೋ ವಿಚಿತ್ರವಾಗಿರ್ತಕ್ಕಂತಹ ಒಂದು ವಾತಾವರಣ ನನಗೆ ಕಂಡು ಬಂದ್ಬಿಡ್ತು. ಇದೇನಪ್ಪ ಹೀಗೆ ಅಂತಕ್ಕಂಥ ಒಂದಿದು. ಆಮೇಲೆ ಏನೋ ಡ್ಯೂಟಿಗೆ ಹೋಗುವಂಥ ಸಂದರ್ಭದಲ್ಲಿ ಸರಿಯಾದ ಸಮಯಕ್ಕೆ ನಾವು ಪಾಲನೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ತಪ್ಪಿ ನನ್ನ ಜೀವನದಲ್ಲಿ ಏನೋ ಇದೊಂಥರ ಪ್ರಪಾತಕ್ಕೆ ಬಿದ್ದಂಗೆ ಆಗ್ಬಿಡ್ತಲ್ಲ ಅಂತಕ್ಕಂಥ ಒಂದು ಇದರಲ್ಲಿ ನಾನು ಒಂದು ಅಂದ್ರೆ ವೃತ್ತಿ ಬದುಕು ಈ ದಿಢೀರಂತ ಮುಗಿದದ್ದು ಅಷ್ಟೊಂದು ತೃಪ್ತಿ ಕೊಡ್ಲಿಲ್ಲ, ಒಂದಷ್ಟು ದಿನ ಇರಬೇಕು, ಸೇವೆ ಸಲ್ಲಿಸಬೇಕಾಗಿತ್ತು. ಓಕೆ ಓಕೆ. ಆ ಕಾರಣಕ್ಕಾಗಿ ಗೆದ್ದೇ ಗೆಲ್ಲುತ್ತದೆ ನಿತ್ಯ ನಿರಂತರ ಗೆಲ್ಲಲಿ. ಜೊತೆಗೆ ನೀವು ಬರೆದ ಮತ್ತೊಂದು ನಿಮ್ಮ ಒಂದಷ್ಟು ಸಂಬಂಧಿಕರು, ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಇವರ ಜೊತೆಗಿನ ಒಡನಾಟವನ್ನು ಕುರಿತು, ಮೊಮ್ಮಕ್ಕಳನ್ನೇ ಕುರಿತು ಅನೇಕ ಜನ, ಅನೇಕ ಕವಿಗಳು ಅನೇಕ ಶೀರ್ಷಿಕೆಯಲ್ಲಿ ಕವನ ಬರೆದಿದ್ದಾರೆ. ನಿಮ್ಮ ಮೊಮ್ಮಕ್ಕಳ ಕುರಿತಾದ ನಿಮ್ಮ ಕವನವನ್ನು ವಾಚನ. ಸರ್, ಕವನದ ಶೀರ್ಷಿಕೆ ಮೊಮ್ಮಕ್ಕಳು. ಮಗನ ಮಕ್ಕಳು ಮೊಮ್ಮಕ್ಕಳೇ, ಮಗಳ ಮಕ್ಕಳು ಮೊಮ್ಮಕ್ಕಳೇ, ಮಗನ ಮಕ್ಕಳು ಮೊಮ್ಮಕ್ಕಳೇ, ಮಗಳ ಮಕ್ಕಳು ಮೊಮ್ಮಕ್ಕಳೇ. ಮೊಮ್ಮಕ್ಕಳೇ ಹಿರಿಯ ಜೀವಕ್ಕೆ ಜೀವಕಳೆ, ಅವರಿಂದಲೇ ದಿನದ ಬದುಕಿಗೆ ಹೊಸ ಕಳೆ. ಮೊಮ್ಮಕ್ಕಳೇ ಹಿರಿಯ ಜೀವಕ್ಕೆ ಜೀವಕಳೆ, ಅವರಿಂದಲೇ ದಿನದ ಬದುಕಿಗೆ ಹೊಸ ಕಳೆ. ಮೊಮ್ಮಕ್ಕಳ ಆಟ ಚಂದ, ಅವರ ನೋಟ ಚಂದ, ಹಠವಂತೂ ಇನ್ನೂ ಚಂದ. ಮೊಮ್ಮಕ್ಕಳ ಆಟ ಚಂದ, ಅವರ ನೋಟ ಚಂದ, ಹಠವಂತೂ ಇನ್ನೂ ಚಂದ.
ಆಗಸಕ್ಕೆ ಲಕ್ಷಣ ನಕ್ಷತ್ರಗಳು, ಬದುಕಿಗೆ ಲಕ್ಷಣ ಮೊಮ್ಮಕ್ಕಳು. ಆಗಸಕ್ಕೆ ಲಕ್ಷಣ ನಕ್ಷತ್ರಗಳು, ಬದುಕಿಗೆ ಲಕ್ಷಣ ಮೊಮ್ಮಕ್ಕಳು. ನಕ್ಷತ್ರಗಳು ಮತ್ತು ಮೊಮ್ಮಕ್ಕಳು ಅನ್ನುವ ರೂಪಕ ಇಟ್ಕೊಂಡು ಬರೆದಂಥದ್ದು. ಅಂದರೆ ಮೊಮ್ಮಕ್ಕಳಿದ್ರೆ ಬಹುಶಃ ಹಿರಿಜೀವಗಳಿಗೆ ಸಾಕಷ್ಟು ಸಾಂತ್ವನ, ನಗು, ಜೊತೆಯಲ್ಲಿ ಅವ್ರ ಜೊತೆ ಓಡಾಡ್ತಾ ಮಗುವಾಗಿ ಕಾಲ ಕಳೆಯ ದಿನಮಾನಗಳು, ಇವೆಲ್ಲ ಒಂದಷ್ಟು ಜೀವಕಳೆಯನ್ನು ತಂದು ಕೊಡ್ತವೆ ಅಂತ ಭಾವಿಸ್ತೀರಿ? ಹೌದು ಸರ್. ನಿಮ್ಮ ಮೊಮ್ಮಕ್ಕಳ ಚಲನವಲನವನ್ನು ಕುರಿತಂತ ಈ ಕವನ ಒಂದಷ್ಟು ವಯಸ್ಸಾದವರಿಗೆ ಪ್ರೋತ್ಸಾಹವನ್ನ ಮತ್ತು ಆಶಾದಾಯಕವಾದ ಚಿಂತನೆಯನ್ನ ನೀಡುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾದ್ರೆ ನಿಮ್ಮ ಈ ವೃತ್ತಿ ಬದುಕಿನ ನಿವೃತ್ತಿಯ ಬದುಕನ್ನೇ ಈಗ ಎಂಟ್ರಾಗಿದ್ದೀರಿ, ಅದನ್ನು ಹೇಗೆ ಕಡಿಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಿ? ಈಗ ಜಮೀನಲ್ಲಿ ಸ್ವಲ್ಪ ಬೋರ್ ಹಾಕಿದ್ದೇವೆ ಸರ್. ಕೃಷಿ ಮಾಡಿಕೊಂಡು ಆ ಸಸಿಗಳನ್ನೇ ಮಕ್ಕಳನ್ನು ತಿಳ್ಕೊಂಡು ಗಿಡ ಮರಗಳನ್ನು ಬೆಳೆಸ್ಕೊಂಡು ಪರಿಸರ ಪ್ರೇಮಿ ಆಗಿರ್ಬೇಕು ಅಂತಕ್ಕಂಥ ಒಂದು. ಅಂದ್ರೆ ಮನಸ್ಸು ಮಾಡಿದ್ರೆ ಯಾವುದೇ ಕಾರಣಕ್ಕೂ ಸಹ ವಯಸ್ಸಿನ ಅಡ್ಡಿ ಬಾರದೆ ಕೃಷಿ ಅಂದ್ರೆ ಭೂಮಿ ತಾಯಿ ಸೇವೆಯನ್ನ ಮಾಡ್ತಾ ಅಲ್ಲಿ ಆರೋಗ್ಯವಂತ ಬದುಕನ್ನು ಕಟ್ಕೊಳ್ಬಹುದು ಅನ್ನುವಂಥದ್ದು ನಿಮ್ಮ ಆಶಯ ಅಂತ ನಾನು ಭಾವಿಸ್ತೇನೆ. ನಮ್ಮ ಕರೆಗೆ ಹೋಗೊಟ್ಟು ಬಿಸಿ ಸುದ್ದಿ ವಾಹಿನಿಯ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದಕ್ಕಾಗಿ ನಮ್ಮ ಬಳಗದ ಪರವಾಗಿ ನಿಮಗೆ ಹೃದಯಪೂರ್ವಕ ವಂದನೆ, ಅಭಿನಂದನೆ. ಧನ್ಯವಾದ. ಆತ್ಮೀಯ ವೀಕ್ಷಕರೇ, ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ